ಕಾವೇರಿಗಾಗಿ ನಾಳೆ ಕರ್ನಾಟಕ ಬಂದ್ ಕರೆ ಹಿನ್ನೆಲೆ ನಾಳಿನ ಬಂದ್ಗೆ ವರ್ತಕರ ಬೆಂಬಲ ಕೋರಿದ ಹೋರಾಟಗಾರರು ಅಂಗಡಿಗಳಿಗೆ ಭೇಟಿ ನೀಡಿ ನಾಳೆ ಬಂದ್ ಮಾಡಲು ಮನವಿ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಮನವಿ. ಮಂಡ್ಯದಲ್ಲಿ ವಿವಿಧ ಅಂಗಡಿಗಳಿಗೆ ಹೋಗಿ ಮನವಿ. ನಾಳಿನ ಬಂದ್ಗೆ ಸಹಕರಿಸುವಂತೆ ಮನವಿ. ನಾಳೆ ಕಾವೇರಿಗಾಗಿ ಕರ್ನಾಟಕ ಬಂದ್ ಆಗಲಿದೆ. ವರ್ತಕರು ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಳಸಬಾರದು ಎಂದು ಎಚ್ಚರಿಕೆ. ನಾಳೆ ಬಂದು ಯಶಸ್ವಿಯಾಗಲಿ. ನಾಳೆ ಬಂದು ಯಶಸ್ವಿಯಾಗಲಿ. ನಾಳೆ ಬಂದು ಯಶಸ್ವಿಯಾಗಲಿ. ನಾಳೆ ಬಂದು ಯಶಸ್ವಿಯಾಗಲಿ. ಜನ ಈ ಕಡೆಗೆ ಅಲ್ಲೇ ಅಣ್ಣ ಇನ್ನೊಂಚೂರು ಹಿಂದೆ. ಈಗ ನಾವು ನಾಳೆ ಕಾವೇರಿ ನದಿ ನೀರಿಗಾಗಿ ಕರ್ನಾಟಕ ಬಂದ್ ಮಾಡ್ತಾ ಇದ್ದೀವಿ. ಕನ್ನಡ ಸೇನೆ, ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲ ವರ್ತಕರನ್ನು ಮಂಡ್ಯದಲ್ಲಿರುವಂಥ ರಿಲಯನ್ಸು, ಬಟ್ಟೆ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು, KFC ಈ ಥರದ ಮಾಲ್ಗಳನ್ನು ಹೋಗಿ ಎಲ್ಲರೂ ಮನವಿ ಮಾಡೋದ್ರ ಮೂಲಕ ಕಾವೇರಿ ಕೊಡದ ರೈತರು ರಾಜ್ಯದ ಹಿತಕ್ಕಾಗಿ ನಡೀತಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ. ವರ್ತಕರು ಅತ್ಯಂತ ಪ್ರೀತಿಯಿಂದ ಫೋಟೋ ಹೊಡೆಸ್ಕೊಂಡು ನಮಗೆ ಬೆಂಬಲಿಸ್ತೀವಿ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ. ನಾಳೆ ಬಂದು ಮಂಡ್ಯದಲ್ಲಿ ಸಂಪೂರ್ಣ ಬಂದ್ ಯಶಸ್ವಿ ಆಗುತ್ತೆ. ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೀತಿದ್ದೀರಾ. ಸರ್ವಪಕ್ಷದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವ ನಿರ್ಣಯವನ್ನು ಮಾಡಬೇಡಿ. ರಾಜ್ಯದ ಹಿತವನ್ನು ಕಾಪಾಡುವ ನಿರ್ಣಯವನ್ನು ಮಾಡಿ. ಇದು ಭಾಳ ಮುಖ್ಯವಾದ ಸಂದರ್ಭಕ್ಕೆ ನೀವಿದ್ದೀರಿ. ರಾಜ್ಯ ನಾಳೆ ಬಂದಿದೆ. ನಾಳೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಪ್ರಕಟಿಸುವಂಥ ಸಂದರ್ಭ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು, ರಾಜ್ಯದ ಸಚಿವರು, ಶಾಸಕರು ನಮ್ಮ ಪರವಾಗಿ ನಿಲ್ಲಬೇಕು, ರೈತರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಮನವಿ ಮಾಡ್ಕೊತಿದ್ದೀವಿ. ನಾಳೆ ಸಂಪೂರ್ಣ ಬಂದ್ ಯಶಸ್ವಿ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು CWRC ಹಾಗೂ CWMA ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ಹೆಚ್ಚಾದ ಹೋರಾಟದ ಕಿಚ್ಚು. ರೈತ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆಯುತ್ತಿರುವ ಪ್ರತಿಭಟನೆ. ನೀರು ಬಿಡುವಂತೆ ಅವೈಜ್ಞಾನಿಕ ಆದೇಶ ನೀಡಿದ ಕಾವೇರಿ ಪ್ರಾಧಿಕಾರಗಳ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ. ಸಂಸದರು ಹಾಗೂ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಪ್ರತಿಭಟನೆಯಲ್ಲಿ ರೈತ ನಾಯಕಿ ಸುನಂದ ಜಯರಾಮ್, ಕನ್ನಡ ಸೇನೆ ಮಂಜುನಾಥ್, ಇಂಡವಾಳು ಚಂದ್ರಶೇಖರ್, CT ಮಂಜುನಾಥ್, ಸಿದ್ದೇಗೌಡ ಸೇರಿದಂತೆ ಇತರರು ಭಾಗಿ. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಈಗಾಗಲೇ ಪ್ರಾರಂಭ ಮಾಡಿ ಈ ನದಿ ನೀರನ್ನು KRS ಅಣೆಕಟ್ಟೆ ಮೂಲಕ ತಮಿಳುನಾಡಿಗೆ ಹರಿಸುವ ಕುರಿತು ಪ್ರಾಧಿಕಾರಗಳು ಆದೇಶಿಸಿರುವ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರ ಇಲ್ಲಿವರೆಗೆ ನೀರನ್ನು ಬಿಡಲ್ಲ, ಆ ಪರಿಸ್ಥಿತಿ ಇಲ್ಲ, ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂಥೇಳಿ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ವಿಷಯ ಹೋಗುವಂಥ ನಿರ್ಧಾರ ಆಗಿದೆ. ಆದರೆ ಈ ದಿನದ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಒತ್ತಾಯ ಕೂಡ ಇದೆ, ಯಾವುದೇ ಕಾರಣಕ್ಕೂ ಪ್ರಾಧಿಕಾರಗಳ ಒಂದು ನಿರ್ಧಾರವನ್ನು ಸರ್ಕಾರ ಒಪ್ಪಬಾರದು. ಯಾಕೆಂದರೆ ಸರ್ಕಾರ ಇಕ್ಕಟ್ಟಲ್ಲಿ ಇದೆಯೋ, ಅದು ಏನು ಗಂಭೀರವಾದ ಪರಿಸ್ಥಿತಿ ಎದುರಿಸ್ತಾ ಇದೆಯೋ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಗಂಭೀರವಾದ ವಿಷಯ KRS ಅಣೆಕಟ್ಟೆನ ನೀರಿನ ಸಂಗ್ರಹ. ಈಗ 110 ಅಡಿ ನೀರಿದೆ. ಇವರ ಪ್ರಾಧಿಕಾರದ ಆದೇಶಗಳ ಪ್ರಕಾರ ನೀರನ್ನು ಬಿಡೋದೇ ಆದರೆ ಒಂದು ದಿನಕ್ಕೆ 1,000 ಕ್ಯೂಸೆಕ್ಸ್ ಆಗುತ್ತೆ. 12,000 ಕ್ಯೂಸೆಕ್ಸ್ ಅಂದರೆ 1 TMC ಆಗುತ್ತೆ. 1 TMC ಅಂದರೆ 15 ದಿನಕ್ಕೆ 15 TMC ನೀರಾಗುತ್ತೆ. ಅಲ್ಲಿಗೆ ಈಗ ಇರ್ತಕ್ಕಂಥದ್ದು 25-26 TMC ನೀರು 110 ಅಡಿಗೆ. ಅದರಲ್ಲಿ 15 TMC ಹೋಯ್ತು ಅಂದರೆ ಡೆಡ್ ಸ್ಟೋರೇಜ್ 10 TMC ನೀರಿರುತ್ತೆ. ಕರ್ನಾಟಕದ ಜನ, ಕರ್ನಾಟಕದ ಕೃಷಿ ಬದುಕು ಏನಾಗಬೇಕು? ಇಂಥದ್ದೊಂದು ಸಂದಿಗ್ಧ ಗಂಭೀರವಾದ ವಿಷಯ ನಮ್ಮ ಮುಂದೆ, ಸರ್ಕಾರದ ಮುಂದೆ ಎರಡೂ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಆದೇಶಗಳನ್ನು ಒಪ್ಪಬಾರದು. ಇದು ಒಕ್ಕೊರಲಿನ ನಮ್ಮ ಅಭಿಪ್ರಾಯ ಆಗಿದೆ. ನಾಳೆ ಬಂದಿಗೆ ಸಂಪೂರ್ಣವಾಗಿ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಬಂದನ್ನು ಮಾಡುವ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ. ಟೆಕ್ನಿಕಲಿ ಇವರು ರಿಪೋರ್ಟ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನಾವು ಹೇಳ್ತಾ ಇದ್ದೀವಿ ಇದು ಟೆಕ್ನಿಕಲ್ ಇಶ್ಯೂ ಅಲ್ಲ, ಇದು ಪ್ರಕೃತಿಯ ನೈಸರ್ಗಿಕವಾದಂಥ ಒಂದು ಸಣ್ಣ ಸಮಸ್ಯೆ ಇದೆ.
ಇದು ಉದಾಹರಣೆ ನಿಮಗೆ ಜುಲೈಯಲ್ಲಿ ಇಷ್ಟು TMC ಬಿಡಬೇಕು, ಅಕ್ಟೋಬರಲ್ಲಿ ಇಷ್ಟು ಬಿಡಬೇಕು, ಆಗಸ್ಟಲ್ಲಿ ಇಷ್ಟು ಬಿಡಬೇಕು ಅಂತ ನಾವು ಖಡಾಖಂಡಿತವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಮಳೆ ಅನುಸಾರವಾಗಿ ನಮ್ಮ ಡ್ಯಾಮ್ನಲ್ಲಿ ಎಷ್ಟು TMC ಅವೈಲಬಿಲಿಟಿ ಇದೆ ಅದ್ರ ಮೇಲೆ ನಾವು ನಮ್ಮ ಮುಂದಿನ ಭಾಗಕ್ಕೆ ಬಿಡೋಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ನೀವೇನು 15 TMC ನೀರನ್ನ ಪ್ರತಿದಿನ ಒಂದು 12,000 TMC 12,000 ಕ್ಯೂಸೆಕ್ನ 15 ದಿನ ಬಿಡಬೇಕು ಅಂತ ಹೇಳಿದ್ದೀರಾ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಮತ್ತು ಇದು ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಮ್ಮಲ್ಲಿ ನೀರಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಸರ್ವಪಕ್ಷ ಸಭೆಗಳಲ್ಲಿ ಒಳ್ಳೆಯ ನಿರ್ಧಾರ ತಗೋತಾರೆ ಅಂತ ನಾವು ನಂಬ್ಕೊಂಡಿದ್ವಿ. ಇವತ್ತೇನು 12,000 ಕ್ಯೂಸೆಕ್ಸ್ ನೀರನ್ನ ಬಿಡಲಿಕ್ಕೆ ಆದೇಶ ಕೊಟ್ಟಿದೆ CWMA, ಇದನ್ನು ನಾವು ತಿರಸ್ಕರಿಸ್ತೀವಿ. ಜೊತೆಗೆ ಇವತ್ತು ಸರ್ಕಾರಗಳು ಕೂಡ ಇಲ್ಲಿನ ಮಂಡ್ಯ ಜಿಲ್ಲೆಯ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಗಾಯದ ಮೇಲೆ ಉಪ್ಪು ಸಾರದಂಗಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಇವತ್ತು ಸರ್ಕಾರ ಅಧಿಕಾರಿಗಳು ಕುಡಿಯೋ ನೀರಿಗೆ ಕುತ್ತು ತಂದ್ಕೊಂಡಿದ್ದಾರೆ. ರೈತರು ಬೆಳೆಗಳು ನಾಶ ಆಗ್ತಾ ಇದೆ ಮತ್ತು ಅಂತರ್ಜಲ ಕುಸಿತಾ ಇದೆ. ಇದಿಷ್ಟನ್ನು ಗಂಭೀರವಾಗಿ ಇವರು CWRC ಅವರು ಇದನ್ನು ನಿರ್ದಿಷ್ಟವಾದ ವಾಸ್ತವತೆಯನ್ನು ಇವರು ಸರಿಯಾಗಿ ಮಾಡಿದ್ದೇ ಆಗಿದ್ದರೆ, ಆ ಅಂಕಿಅಂಶನ ಕರೆಕ್ಟಾಗಿ ಅವರು CWMAಗೆ ಕೊಟ್ಟಿದ್ದರೆ ಇವತ್ತು ನಮಗೆ ಇಂತಹ ಅವೈಜ್ಞಾನಿಕವಾದ ಆದೇಶ ನಮಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಏನು ಕೋರ್ಟಿನ ಪ್ರಾಧಿಕಾರದ ಆದೇಶಗಳನ್ನು ಇವತ್ತು ಸರ್ಕಾರ ಪಾಲಿಸ್ತಾ ಇದ್ದರೆ, ಕಾವೇರಿಗಾಗಿ ಅಪ್ಪಿಕೋ ಚಳವಳಿ. ಮಂಡ್ಯದ ಕಾವೇರಿ ಭವನದ ಬಳಿ ನಡೆದ ಹೋರಾಟ. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ ಆರಾಧ್ಯ ನೇತೃತ್ವದಲ್ಲಿ ವಿಭಿನ್ನ ಚಳವಳಿ. ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಅಪ್ಪಿಕೋ ಚಳವಳಿ. ತಮಿಳುನಾಡಿಗೆ ನೀರು ಬಿಡದಂತೆ ಸಿಎಂ DKಶಿಗೆ ಶಕ್ತಿ ನೀಡಲಿ. ಕಾಳಿಕಾಂಬಾ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತಂದ ನಿಂಬೆಹಣ್ಣಿನಿಂದ DKಶಿ ಭಾವಚಿತ್ರಕ್ಕೆ ಇಳಿ ತೆಗೆದು ಹಾರೈಕೆ. CWRC CWMA ಆದೇಶ ಪಾಲನೆ ಮಾಡಬಾರದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಇವತ್ತು ನಮ್ಮ ಮಂಡ್ಯದ ಕಾವೇರಿ ಭವನದಲ್ಲಿ ವಿಶೇಷವಾಗಿ ಅಪ್ಪಿಕೋ ಚಳವಳಿ ಮಾಡಿದ್ವಿ. ಈ ಅಪ್ಪಿಕೋ ಚಳವಳಿ ವಿಶೇಷ ಏನಂತಂದ್ರೆ, ನಮ್ಮ ಕಾವೇರಿ ತಾಯಿ ನಮ್ಮ ಕರ್ನಾಟಕನ ಬಿಟ್ಟು ಬೇರೆ ಕಡೆ ತಮಿಳುನಾಡಿಗೆ ಹೋಗ್ಬಾರ್ದು, ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರಿಗೆ ನೀರಿಲ್ಲ ಅಂತ ಹೇಳಿ ಹೋಗ್ಬೇಡ ಅಂತ ಹೇಳಿ ಅಪ್ಪಿಕೋ ಚಳವಳಿ ಮಾಡಿದ್ವಿ. ಮತ್ತೊಂದು ವಿಶೇಷ ಏನಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ರೈತ ಪರ ನಿಲ್ಲಿ, ಅನ್ನದಾತನ ಹೋರಾಟ ಪರ ನಿಲ್ಲಿ ಅಂತ ಹೇಳಿ ನಮ್ಮ ಮಂಡ್ಯದ ಸತ್ಯದೇವತೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿ ನಿನ್ನೆ ಮಂತ್ರಿಸ್ಕೊಂಡ್ಬಂದು ಅವರ ಭಾವಚಿತ್ರಕ್ಕೆ ಇಳಿ ತೆಗೆದು, ಇನ್ಮೇಲಾದ್ರೂ ಏನು ನಿಮ್ಮ ಮಾತೆತ್ರ ನಮ್ಮ ಗುರುಗಳು ಬಂಗಾರಪ್ಪನವರು ಅಂತ ಹೇಳ್ತೀರಿ, ನೀವು ನಿಮ್ಮ ಗುರುಗಳಿಗೆ ಏನಾದ್ರು ಗೌರವ ಇದ್ರೆ ಬಂಗಾರಪ್ಪನವರು ತೆಗೆದಂತ ನಿರ್ಧಾರವನ್ನ ಇವತ್ತು ನೀವು ತಗೊಳ್ಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ರೈತ ಪರ ನಿಲ್ಲಿ, ನಿಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರು ಇಳಿ ತೆಗೆದು ಇನ್ಮೇಲಾದ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಇಳಿ ತೆಗೆದಿದ್ದೀವಿ. ನಾವೆಲ್ಲ ಹಿಂದೂ ಪರ ಹೋರಾಟಗಾರರು, ಅನ್ನದಾತನ ಹೋರಾಟಗಾರರು, ರೈತ ಹೋರಾಟಗಾರರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹೋರಾಟದಲ್ಲಿ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ ಆರಾಧ್ಯ, ಹೊಸಹಳ್ಳಿ ಶಿವು ಅರಸು, ಕರವೇ ಅಶೋಕ್ ಮತ್ತಿತರರು ಭಾಗಿ. ಪ್ಯಾನ್ ಇಂಡಿಯಾದವರನ್ನ ನಂಬಿದ್ರೆ ಮಣ್ಣೆ ಸಿಗುತ್ತೆ, ರೈತರನ್ನು ನಂಬಿದ್ರೆ ಮಾತ್ರ ಅನ್ನ ಸಿಗುತ್ತೆ. ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಹೇಳಿಕೆ. ಕರ್ನಾಟಕ ಒಕ್ಕೂಟ ಇದೆಯಾ ಎಂಬ ಅನುಮಾನ ಇದೆ. ನಮಗೆ ಹಿಟ್ಟಿಲ್ಲ, ಇನ್ನೊಬ್ಬರಿಗೆ ಮಲ್ಲಿಗೆ ಹೂ. ನಮ್ಮ ರೈತರ ಹಿತ ಕಾಯುವ ಕೆಲಸ ಮಾಡಬೇಕು ಸರ್ಕಾರ. ಎಲ್ಲ ರಾಜಕಾರಣಿಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು. ಎಲ್ಲ ಸಂಸದರು ಈ ಸಂದರ್ಭ ಬಳಸಿಕೊಳ್ಳಬೇಕು. ಮೇಕೆದಾಟಿಗೆ ಹಸಿರು ನಿಶಾನೆ ಸಿಕ್ಕಿದೆ, ಕೂಡಲೇ ಮೇಕೆದಾಟು ಪ್ರಾರಂಭ ಮಾಡಬೇಕು. ಕನ್ನಡ ಸಿನಿಮಾ ನಟರು ಈಗ ಇಲ್ಲ, ಈಗ ಇರುವವರು ಪ್ಯಾನ್ ಇಂಡಿಯಾ ನಟರು. ಪ್ಯಾನ್ ಇಂಡಿಯಾ ನಟರನ್ನು ಇಟ್ಕೊಂಡು ಹೋರಾಟ ಮಾಡಿದರೆ ಏನು ಸಿಕ್ಕಾಗಲ್ಲ. ಪ್ಯಾನ್ ಇಂಡಿಯಾದವರನ್ನು ನಂಬಿದ್ರೆ ಮಣ್ಣೆ ಸಿಗೋದು. ರಿಯಲ್ ಹೀರೋಗಳು ಹೋರಾಟ ಮಾಡ್ತಿರೋರು ರೈತರನ್ನು ನಂಬಿದ್ರೆ ಅನ್ನ ಸಿಗುತ್ತೆ. ಮಂಡ್ಯ ಜಿಲ್ಲಾ ರೈತರ ಸಂಘದ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಅವ್ರ ಜೊತೆ ನಾವೆಲ್ಲರೂ ನಿಲ್ಲಬೇಕು ಅಂತ ಹೇಳಿ ನಾನು ಮತ್ತು ಶಿವರಾಮೇಗೌಡರು ಬೆಂಗಳೂರು ನಗರದಿಂದ ಬಂದು ಅವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ 10-12 ದಿನಗಳ ಹಿಂದೆ ಒಂದು ಅವೈಜ್ಞಾನಿಕವಾದಂಥ ತೀರ್ಪಂತು. ಕಾವೇರಿ KRSನಲ್ಲಿ ನೀರು ಇರಲಿ ಇಲ್ಲದೆ ಹೋಗಲಿ, ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ
ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ನ್ಯಾಯಮಂಡಳಿ ಕೊಡ್ತು. ಅದಾದ ಮೇಲೆ ನಮ್ಮ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸ್ತು. ಅಲ್ಲೂ ಕೂಡ ನಮಗೆ ಸೋಲಾಯಿತು. ಇವರೇನು ತಮಿಳುನಾಡಿನ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ದಾರಾ? ಇವರು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಡೋದಕ್ಕೆ ಮುಂಚೆ ಏನು ಮಾಡಬೇಕಾಗಿತ್ತು? KRS, ಕಬಿನಿ, ಹಾಗೆ ಹಾರಂಗಿ ಮತ್ತು ತುಂಗಭದ್ರಾ ಅಣೆಕಟ್ಟುಗಳಿಗೆ ಭೇಟಿಯನ್ನು ಕೊಟ್ಟು ಒಂದು ನಿಯೋಗವನ್ನು ಕಳಿಸಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆಮೇಲೆ ಒಂದು ತೀರ್ಪನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡಲಿಲ್ಲ. ನೀರು ಇರಲಿ ಇಲ್ಲದೆ ಹೋಗಲಿ, ನೀರು ಬಿಡಬೇಕು ಅಂತ ಹೇಳಿದರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲಿದು ಧಾರಾಕಾರವಾಗಿ ಮಳೆ ಬಂದಿದ್ದರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನು ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ ಕರ್ನಾಟಕ ಬಂದ್ಗೆ ನಾವಿಲ್ಲ. ಆದರೆ ಪದೇ ಪದೇ ಕರ್ನಾಟಕದ ಮೇಲೆ ನಿಮ್ಮ ದಬ್ಬಾಳಿಕೆ ಆದರೆ ನಾವೇನು ಕರ್ನಾಟಕದ ಜನ, ಅದರಲ್ಲೂ ನನ್ನ ರೈತ ಬಾಂಧವರು ಗುಲಾಮ್ರ, ನೀವು ಹೇಳ್ದಂಗೆ ಕೇಳೋದಕ್ಕೆ ನಾವು ಗುಲಾಮ್ರ, ಅದಾಗೋದಿಲ್ಲ. ನಿನ್ನೆ ಒಂದು ತೀರ್ಪನ್ನು ಹೊರಡಿಸಿದ್ದೀರ, 12,000 ಕ್ಯೂಸೆಕ್ಸು 15 ದಿನ ಬಿಡಬೇಕು ಅಂತ. ನಿಮಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? 12,000 15 ದಿನ ಅಂದರೆ ಎಷ್ಟಾಯಿತು? ಸುಮಾರು 15 TMC ನೀರಾಯಿತು. ಇಲ್ಲಿ ಎಲ್ಲಿದೆ ನೀರು? ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ನೀರನ್ನು ಬಿಡಬೇಡಿ. ನೀವು ಒಂದು ತಜ್ಞರ ಒಂದು ಸಮಿತಿಯ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ತರಿಸಿ. ಮತ್ತು ಇದರ ಜೊತೆಗೆ ಮೇಕೆದಾಟು ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಆಗಬೇಕು. ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾಯಿದೆ. ಕೇಂದ್ರ ಸರ್ಕಾರ ನಾನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು 35-40 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ಎಲ್ರಿಗೂ ನಾನು ಕೇಳ್ತಾ ಇದ್ದೀನಿ, ಭಾರತದ ಭೂಪಟದಲ್ಲಿ ಕರ್ನಾಟಕ ಇಲ್ವಾ? ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ? ಆರಿಸೋಗಿರೋಂಥ ಸಂಸದರೇ ನರ್ಸಂಥದ್ದು ಅವರು. ನೀವು ನಿಮಗೆ ಶಕ್ತಿ ಇಲ್ಲ, ರಾಜೀನಾಮೆ ಕೊಟ್ಟು ಬನ್ನಿ. ಕಳೆದ ನವೆಂಬರು ಅಂದರೆ 1991ನೇ ಇಸ್ವಿನಲ್ಲಿ ಇದೇ ರೀತಿ ಹೋರಾಟ ಆದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯದ ಗಂಡು ಅಂಬರೀಷ್ ಅವರು ಮಂತ್ರಿಯಾಗಿದ್ದರು. ಮಂಡ್ಯ ಜನ ಅವ್ರನ್ನ ಒತ್ತಾಯ ಮಾಡಿದ್ರು, ನೀವು ಹೇಗೆ ಕಾವೇರಿ ತೀರ್ಪನ್ನು ಒಪ್ಕೋತೀರಾ ಅಂತ ಹೇಳಿದಾಗ ದೊಡ್ಡ ಮನುಷ್ಯ ರಾಜೀನಾಮೆ ಕೊಟ್ಟು ಡೆಲ್ಲಿಯಿಂದ ವಾಪಸ್ ಮಂಡ್ಯಕ್ಕೆ ಬಂದರು. ಅಂಥ ಒಂದು ಶಕ್ತಿಯನ್ನು ಇವತ್ತು ನೀವು ಪ್ರದರ್ಶನ ಮಾಡಿರಿ. ಜೋಶಿಯವರೇ, ಶೋಭಾ ಕರಂದ್ಲಾಜೆ ಅವರೇ, ಯಾರ್ಯಾರು ಇದ್ದೀರೋ ಎಲ್ರಿಗೂ ಹೇಳ್ತೀನಿ, ಕಾವೇರಿಗೆ ಅನ್ಯಾಯವಾಗಿದೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ನೀವು ಹೇಳ್ರಿ ನೋಡೋಣ. ತಾಕತ್ತಿದ್ರೆ ದಮ್ಮಿದ್ರೆ ಅದು ಮಾಡೋದಿಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವ? ಹೇಗಾಗಿದೆ ಪರಿಸ್ಥಿತಿ? ನಮ್ಮ ಒಟ್ಟಿಗೆ ಇಟ್ಟಿಲ್ಲ, ಕಂಡವ್ರಿಗೆ ಜುಟ್ಟಿಗೆ ಮಲ್ಗೆ ಹೋಗಿ ಕೊಡುವಂಥ ಪರಿಸ್ಥಿತಿ ಇವತ್ತಾಗಿದೆ. ಇದನ್ನು ಕಣಿಸಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಕಾವೇರಿ ವಿಷಯದಲ್ಲಿ ಈಗ ಇರಬೇಕಾದಂಥ ಗಂಭೀರ ಚಿಂತನೆ ರಾಜ್ಯ ಸರ್ಕಾರದ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಈಗಲೂ ಸಹ ಕೆರೆ ಕುಂಟೆಗಳು ತುಂಬಿಲ್ಲ, ಇಲ್ಲೆಲ್ಲ ಸೂಳೆ ಕೆರೆ ಅಂತ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕಿನ್ನೂ ಸಾಕಷ್ಟು ನೀರು ಬೇಕು. ಮೊದಲು ಸರ್ಕಾರ ನೀರನ್ನು ಬಿಡುವಂಥ ಕೆಲಸ ಮಾಡಲಿ, ನಮ್ಮ ರೈತರ ಹಿತವನ್ನು ಕಾಪಾಡಲಿ. ಆ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕ್ತೀವಿ. ರಾಜಕಾರಣಿಗಳು ಗೊತ್ತಿದೆಯಲ್ಲ ತಮಗೆ, ನಿಶಬ್ದವಾಗಿ ನಿಷ್ಕ್ರಿಯವಾಗಿ ನನಗೇನೋ ಸಂಬಂಧ ಇಲ್ಲ ಅಂತ ಇದ್ದಾರೆ. ಫಸ್ಟ್ ಆ ಮುಟ್ಟಾಳ್ರಿಗೆ ಲೋಕಸಭೆಯಲ್ಲಿ ಕಾವೇರಿ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ಸಂಸದರಿಗೆ ಈ ಒಂದು ಸಂದರ್ಭವನ್ನು ಸರಿಯಾಗಿ ಬಳಸ್ಕೋಬೇಕು. ನಾಡಿನ ಜನರ ಪರವಾಗಿ ನಿಲ್ಲಬೇಕು. ಕೆರೆ ಕುಂಟೆಗಳಿಗೆ ನೀರು ತುಂಬಿಸ್ಬೇಕು. ನಮಗಾಗಿರೋ ಅನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿನ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ಸಲ್ಲಿಸಬೇಕು. ಜೊತೆಗೆ ಮೇಕೆದಾಟು ಯೋಜನೆ ಇದೆಯಲ್ಲ, ಈಗ ನಮ್ಗೆ ಹಸಿರು ನಿಶಾನೆ ಸಿಕ್ಕಿದೆ. ಕೂಡಲೇ ಅದರ ಹೆಸರಲ್ಲಿ ಅಧಿಕಾರಕ್ಕೆ ಬಂದರು, ಸಂಕಲ್ಪ ಮಾಡಿದ್ರು. ಆ ಒಂದು ಮೇಕೆದಾಟು ಯೋಜನೆನ ಕೂಡಲೇ ಪ್ರಾರಂಭ ಮಾಡಿ ಈ ಸಂಕಷ್ಟ ಸೂತ್ರಕ್ಕೆ ಪರಿಹಾರ ಸಿಗುತ್ತೆ. ಹಾಗೆ ಉತ್ತರ ಕರ್ನಾಟಕದ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯು ನೆನೆಗುದಿಗೆ ಬಿದ್ದಿದೆ. ಅದಕ್ಕೂ ಕಾಯಕಲ್ಪವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಇಡೀ ರಾಜ್ಯದ ರೈತರ ಹಿತಾಸಕ್ತಿಯಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಪ್ರತಿಭಟನೆ. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್. ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶ.
ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ಸಂಪನ್ಮೂಲಾಧಿಕಾರಿಗಳಿಗೆ ಸಮರ್ಥವಾಗಿ ವಾದ ಮಂಡಿಸುವ ರಾಜ್ಯ ಸರ್ಕಾರಕ್ಕೆ, ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ನಮ್ಮದು 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 ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ರಾಜ್ಯ ರೈತರ ಹಿತರಕ್ಷಣೆ ಕಾಯಬೇಕು ಎಂದು ಆಗ್ರಹ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಪ್ರಾಧಿಕಾರಗಳಿಗೆ ವಾಸ್ತವ ಸ್ಥಿತಿ ತಿಳಿಸುವಲ್ಲಿ ಅಧಿಕಾರಿಗಳು ವಿಫಲ. ವಾಸ್ತವಾಂಶ ಮನವರಿಕೆ ಮಾಡಿಕೊಳ್ಳಲು ವಿಫಲವಾದ ಜಲಸಂಪನ್ಮೂಲಾಧಿಕಾರಿಗಳಿಗೆ, ಸಮರ್ಥವಾಗಿ ವಾದ ಮಂಡಿಸುವ ರಾಜ್ಯ ಸರ್ಕಾರಕ್ಕೆ, ರೈತರ ಕೈಗೆ ಚಮ್ಮಿಟ್ಟ ರಾಜ್ಯ ಸರ್ಕಾರಕ್ಕೆ, ನಮ್ಮ ನೀರು ನಮ್ಮ ಹಕ್ಕು ಎಂದ ರಾಜ್ಯ ಸರ್ಕಾರಕ್ಕೆ, ನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ. ರೈತರ ತಲೆ ಮೇಲೆ ಚಪ್ಪಡಿ ಎಳೆಯುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಆದೇಶ ಪಾಲನೆ ಮಾಡಬಾರದು ಎಂದು ಒತ್ತಾಯ. ಕಾವೇರಿ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಸಂಜೆ ಟಾಕೀಸ್ ವೃತ್ತದಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡು ಮುಂದುವರಿಸ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಮತ್ತು ಕೃಷಿ ಅಧಿಕಾರಿಗಳು ನಮ್ಮ ಪರಿಸ್ಥಿತಿಯನ್ನು ನಿರ್ವಹಣಾ ಪ್ರಾಧಿಕಾರ ಮತ್ತು ಮಂಡಳಿಯ ಮುಂದೆ ಸಮರ್ಥನೆ ಮಾಡುವಲ್ಲಿ, ವಾದ ಮಾಡುವಲ್ಲಿ ವಿಫಲವಾಗಿದೆ. ಕಾರಣ, ನಮ್ಮಲ್ಲಿ ಬರಗಾಲ ಇದೆ. 67% ನೀರಿನ ಕೊರತೆ, ಮಳೆಯ ಕೊರತೆ ಇದೆ. ಕುಡಿಯುವ ನೀರಿಗಷ್ಟೇ ನೀರಿದೆ, ಬೆಳೆಗಳಿಗೆ ನೀರಿಲ್ಲ. ಹೀಗಿರುವಾಗ ಈ ಹಿಂದೆ 4 TMC ನೀರನ್ನು ಹರಿಸಿದ್ದೇವೆ. ಮತ್ತೆ 16 TMC ನೀರನ್ನು ಹರಿಸಬೇಕು ಅಂದರೆ ನೀರು ಎಲ್ಲಿಂದ ತರೋದು? ಮಳೆನೇ ಬೀಳ್ತಾ ಇಲ್ವಲ್ಲ. ನಮ್ಮ ಮಳೆಯ ಅವಧಿ ಮುಗಿದೋಗಿದೆ. ತಮಿಳುನಾಡಿಗೆ ಈಗ ಉತ್ತರಾರ್ಧದ ಮಳೆಯ ಅವಕಾಶ ಚೆನ್ನಾಗಿದೆ ಮತ್ತು ತಮಿಳುನಾಡಿನ ಜಲಾಶಯಗಳಲ್ಲಿ ಸಮೃದ್ಧವಾಗಿ ನೀರಿದೆ. ಅವರು 2 ಬೆಳೆಗಳನ್ನು ಬೆಳೆದು 3ನೇ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಅವರಿಗೆ ವಿವರಣೆ ಮಾಡುವಲ್ಲಿ, ವಾದ ಮಾಡುವಲ್ಲಿ ವಿಫಲವಾಗಿದೆ. ಈಗಲಾದರೂ ಮುಖ್ಯಮಂತ್ರಿಗಳು ನೀರಾವರಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ವಾಸ್ತವಿಕ ವರದಿಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಆಗ್ರಹಿಸ್ತಾ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದ್ರ ಜೊತೆಗೆ ಕನ್ನಡಪರ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾದ ಭೈರವೈಕ್ಯ ಜಗದ್ಗುರು ಶ್ರೀ ಕುಮಾರ ಚಂದ್ರಶೇಖರ ನಾಥ ಮಹಾಸ್ವಾಮೀಜಿಯವರ ಪ್ರಥಮ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮವು ಆಗಸ್ಟ್ 16 ಭಾನುವಾರದಂದು ಬೆಂಗಳೂರಿನ ಕೆಂಗೇರಿ ಮಠದ ಆವರಣದಲ್ಲಿ ನಡೆಯಲಿದೆ. ಗುರುಗಳ ಸ್ಮರಣೆಯನ್ನು ಅರ್ಥಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಈ ಬಾರಿಯ ಪುಣ್ಯಾರಾಧನೆಯಲ್ಲಿ ಬೃಹತ್ ಸಾವಯವ ಕೃಷಿ ವಿಚಾರ ಸಂಕಿರಣ ಹಾಗೂ ದೇಶಿ ಗೋವು ತಳಿಗಳ ಸಂರಕ್ಷಣೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೆಂಗೇರಿಯ ಮೈಸೂರು ರಸ್ತೆಯಲ್ಲಿರುವ ಶ್ರೀ ಮಹಾಮೇರು ಪಂಚಗಣಪತಿ ದೇವಾಲಯ ಹಾಗೂ ವಿಶ್ವ ಒಕ್ಕಲಿಗರ ಮಠದ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಕೃಷಿ ವಿಚಾರ ಸಂಕಿರಣ ನಡೆಯಲಿದೆ. ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಉದ್ಘಾಟಿಸಲಿದ್ದು, ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿರುವ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು, ರೈತರು, ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಈ ಸಾವಯವ ವಿಚಾರ ಸಂಕಿರಣ ರೂಪಿಸಲಾಗಿದೆ. ಸಾವಯವ ಕೃಷಿಯಲ್ಲಿ ಆಸಕ್ತಿ ಇರುವ ಎಲ್ಲ ಭಕ್ತಾದಿಗಳು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡೆಯಬೇಕು ಎಂದು ಕರೆ ನೀಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಸ್ಫಟಿಕಪುರಿ ಮಠದ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಲಿದ್ದು, ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ದಿನಾಂಕ 16/8/2026 ಭಾನುವಾರದಂದು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳ ಮೊದಲ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ಭಾಳ ಭಕ್ತಿ ಶ್ರದ್ಧೆಯಿಂದ ನಡೀತಾ ಇದೆ. ಇದಕ್ಕೆ ಸಾವಿರಾರು ಭಕ್ತ ಮಹಾಶಯರು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು,
ಗುರುಗಳನ್ನು ಅರ್ಥಪೂರ್ಣವಾಗಿ ಸ್ಮರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶ್ರೀಮಠದ ಭಕ್ತರ ಆಶಯದಂತೆ ಮೊದಲನೇ ವರ್ಷದ ಈ ಒಂದು ಪುಣ್ಯಾರಾಧನೆಯಲ್ಲಿ ರೈತರಿಗೆ ಮತ್ತು ಮಣ್ಣಿಗೆ ನೀರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾವಯವ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ದೇಶಿ ತಳಿಗಳನ್ನು ಕೂಡ ಸಾಮಾನ್ಯ ರೈತರಿಗೆ ವಿತರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಚಿಕ್ಕಮಗಳೂರು ಭಾಗದಿಂದ ಈ ದೇಶಿ ತಳಿಗಳನ್ನು ಕೂಡ ತರಿಸಲಾಗ್ತಾ ಇದೆ. ಅದನ್ನು ಅರ್ಹ ರೈತರಿಗೆ ವಿತರಣೆ ಮಾಡಲಾಗುತ್ತೆ. ಈ ಸಾವಯವ ರೈತರ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ ಮತ್ತು ಜೀವಾಮೃತಗಳನ್ನ ತಯಾರು ಮಾಡ್ಕೊಳ್ಳೋದ್ರ ಬಗ್ಗೆ, ಪಂಚಗವ್ಯ ಉತ್ಪನ್ನಗಳನ್ನ ಬಳಕೆ ಮಾಡಿ ಕೃಷಿಯನ್ನು ಫಲವತ್ತಾಗಿ ಮಾಡೋದ್ರ ಬಗ್ಗೆ ಜಗದ್ಗುರು ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಸಿದ್ಧಗಿರಿ ಮಠ ಅವರು ಒಂದು ಪ್ರಧಾನ ಭಾಷಣವನ್ನು ಮತ್ತು ಆಶೀರ್ವಚನ ನೀಡಲಿದ್ದಾರೆ. ಅವರು ವಿಶೇಷವಾಗಿ ತಮ್ಮ ಮಠದಲ್ಲೇ ಸುಮಾರು 800-900 ಎಕರೆಯಲ್ಲಿ ಸಾವಯವ ಕೃಷಿಯನ್ನು ಮಾಡಿ ಸಾಕಷ್ಟು ಜನ ರೈತರಿಗೆ ತರಬೇತಿ ಕೊಡುವಂಥ ಒಂದು ರೈತರ ಶಾಲೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕಡೆಯಿಂದ ನಮ್ಮ ಭಾಗದ ರೈತರಿಗೆ ಈ ಸಾವಯವ ಕೃಷಿಯ ಬಗ್ಗೆ, ಮಣ್ಣಿನ ಫಲವತ್ತತೆ ರಕ್ಷಣೆ ಬಗ್ಗೆ ಮತ್ತು ನೀರಿನ ಸದ್ಬಳಕೆ ಬಗ್ಗೆ, ಜೀವಾಮೃತದ ಮೂಲಕ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ತಿಳುವಳಿಕೆ ಕೊಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎಲ್ಲ ಭಕ್ತ ಮಹಾಶಯರು, ಸಾವಯವ ಕೃಷಿಕರು ಮತ್ತು ಸಾವಯವ ಕೃಷಿಯಲ್ಲಿ ಆಸಕ್ತಿ ಇರುವಂಥವರು, ರೋಗ ರುಜಿನಗಳ ಬಗ್ಗೆ, ಗೊಬ್ಬರದ ಬಗ್ಗೆ ಇವೆಲ್ಲ ತಿಳ್ಕೋಬೇಕು ಅಂತ ಆಸಕ್ತಿ ಇರುವಂಥವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಕೋರ್ಕೊತೀವಿ. ಮಳವಳ್ಳಿ ತಾಲೂಕಿನ ಕಸಬಾ ಹೋಬಳಿ ಹಲಗೂರು ಹೋಬಳಿಯ 13 ಶಾಲೆಗಳಿಗೆ ಸನ್ರೈಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಜೆಪಿ ನಗರ 9ನೇ ಹಂತ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಬೆಂಗಳೂರು ಇವರ ವತಿಯಿಂದ ಕಾರ್ಯಕ್ರಮ ನಡೆಯಿತು. ಟ್ರಸ್ಟ್ನ ಅಧ್ಯಕ್ಷರಾದ ಮುನಿ ನಾರಾಯಣ, ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಮಂತ್ರಾಲಯದ ವ್ಯವಸ್ಥೆ, ಮಕ್ಕಳಿಗೆ ಟೈ, ಬೆಲ್ಟು, ಶೂ. ನಮ್ಮ ಟ್ರಸ್ಟ್ ಸದಸ್ಯರಾದ ರಾಜಮ್ಮರವರು ಮಳವಳ್ಳಿ ತಾಲೂಕಿನ ನಮ್ಮ ಗ್ರಾಮದಲ್ಲೂ ಈ ಕಾರ್ಯಕ್ರಮ ನಡೆಸೋಣ ಎಂದರು. ಆದರೆ ನಿಮ್ಮ ಒಂದೇ ಗ್ರಾಮ ಬೇಡ, ಹಲಗೂರು ಹೋಬಳಿ ಹಾಗೂ ಕಸಬಾ ಹೋಬಳಿಯ ಹಲವಾರು ಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಸೋಣ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೆನ್ನೆಲುಬಾಗಿದ್ದರು. ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿರವರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ತಿಳಿಸಿದರು. ಸನ್ರೈಸ್ ಫೌಂಡೇಶನ್ ಮತ್ತು ಅಂಬೇಡ್ಕರ್ ಫೌಂಡೇಶನ್ ನಮ್ಮ ಸಂಸ್ಥೆಯಿಂದ ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹಂತವಾಗಿ ಈ ನೋಟ್ಬುಕ್ ಕೊಡುವ ಕಾರ್ಯಕ್ರಮ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಮತ್ತೆ ಮಕ್ಕಳಿಗೆ ಟೈ, ಬೆಲ್ಟು, ಆಮೇಲೆ ವಾರಕ್ಕೆ 2 ದಿವಸ ಕಲರ್ ಡ್ರೆಸ್ ಹಾಕೊಳ್ಳುವಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಸರಿಸುಮಾರು ಇವತ್ತು 18ನೇ ಸ್ಕೂಲಿಗೆ ಬಂದಿದ್ದೀವಿ. ಈ ವರ್ಷ 35 ಶಾಲೆಗೆ ನಾವು ಹೋಗಬೇಕು ಅಂತ ಇದು ಮಾಡಿದಾಗ ನಮ್ಮ ರಾಜಮ್ಮವರು ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ, ಸರ್ ನಮ್ಮೂರು ಶಾಲೆಗೂ ಚಿಕ್ಕದಾಗಿದೆ, ಒಂದು 20 ಜನ ಇದ್ದಾರೆ, ಮಕ್ಕಳು ಕೊಡ್ರಿ ಅಂತ ಹೇಳಿದಾಗ ನಾನಂದೆ, ನಿಮ್ಮೂರು ಶಾಲೆ ಒಂದೇ ಅಲ್ಲ, ನಿಮ್ಮ ಸುತ್ತಮುತ್ತಲಲ್ಲಿ ಒಂದು 5-10 ತಳಿನ ಕೊಡ್ರಿ ಅಂತ ಹೇಳಿದೆ. ಅದೇ ಥರವಾಗಿ ಇವತ್ತು ರಾಜಮ್ಮವರು 6 ಶಾಲೆಗಳಿಗೆ ನೋಟ್ಬುಕ್ ಕೊಡುವಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡುತ್ತಾ ಇದ್ದಾರೆ. ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆನೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಷ್ಟು ಆಸಕ್ತಿ ಇದೆ ಆ ಅಮ್ಮನಿಗೆ ಅನ್ನೋದು 1 ವಾರ ಆಯ್ತು ಅಷ್ಟೇ. 1 ವಾರ 10 ದಿವಸ ಆಗಿರಬೇಕು ಪರಿಚಯ ಆಗಿ. 10 ದಿವಸದಲ್ಲಿ 6 ಶಾಲೆಗಳಿಗೆ ನೋಟ್ಬುಕ್ ಕೊಡುವಂಥ ಕೆಲಸ ಮಾಡಿದ್ದಾರೆ ಅಂದರೆ ಸ್ಟಾಗ್ನಿಯನ್ ಕೆಲಸ ಅದು. ಮಕ್ಕಳಿಗೆ 1 ದಿವಸ ಏನು ಬೇಕು ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊತಾ ಇದ್ದಾರೆ. ಖಂಡಿತವಾಗೂ ಈ ವರ್ಷನೇ ಅಲ್ಲ, ಪ್ರತಿ ವರ್ಷನೂ ನಮ್ಮ ಸಂಸ್ಥೆ ಇರೋ ತನಕ ಏನು ಇವತ್ತಿನ ದಿವಸ ನಮ್ಮನ್ನ ಕರೆದು ಇವತ್ತಿನ ದಿವಸ ಈ ಕಾರ್ಯಕ್ರಮ, ಈ ಒಂದು ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ ಸಣ್ಣದಾಗಿ ಪ್ರಾರಂಭ ಮಾಡಿದ್ದಾರೆ. ಆ ಎಮ್ಮನ ಮುಂದೆ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಆಡ್ಲಿ ಸರ್ಕಲಲ್ಲಿ ಏನಾದರೂ ಗ್ರಾಮ ಮಾದರಿ ಇದ್ದಾರೆ ಅಂದರೆ ಸನ್ರೈಸ್ ಫೌಂಡೇಶನ್, ಅಂಬೇಡ್ಕರ್ ಫೌಂಡೇಶನ್ ಅವರು ಒಂದು ಮಾದರಿ ಗ್ರಾಮಗಳು ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀವಿ ಅಂತೇಳಿ ಇವತ್ತಿನ ದಿವಸ ನಾವು ನಿಮ್ಮ ಮುಂದೆ ಅಂಬೇಡ್ಕರ್ ಅವ್ರು ಇಟ್ಕೊಂಡಿದ್ದೀವಿ, ಮತ್ತೆ ಸ್ವಾಮೀಜಿ ಅವ್ರು ಇಟ್ಕೊಂಡಿದ್ದೀವಿ. ನಂತರ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ MM ಸ್ವಾಮಿ, ಗುರು ಚೌಹಾಣ್, ಆನಂದ್, ಶಂಕರ್, ಜಯಮ್ಮ, ರಾಮ್ ಸಿಂಗ್, ಮುನಿಯಾ, ರತ್ನಮ್ಮ, ಅನಂತಮೂರ್ತಿ, ಶಾರದಾ, ಕೃಷ್ಣಪ್ಪ, ರಾಜು ಹಾಜರಿದ್ದರು. ಜಿಲ್ಲಾ ಪಂಚಾಯತ್ CEO KR ನಂದಿನಿ ಅವರ ಕರ್ತವ್ಯ ಲೋಪ ಮತ್ತು
ಸಾರ್ವಜನಿಕರ ಕೆಲಸ ಮಾಡದೆ ತೊಂದರೆ ನೀಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 17ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಗೋಬ್ಯಾಕ್ ಜಿಲ್ಲಾ ಪಂಚಾಯತ್ ಸಿಇಒ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಭ್ರಷ್ಟಾಚಾರ ವಿರೋಧಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ BS ಜಯರಾಮ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಸಿಇಒ ಅವರ ವಿರುದ್ಧ ಶೋಷಣೆ, ಭ್ರಷ್ಟಾಚಾರ ಮತ್ತು ತಾರತಮ್ಯದ ಆರೋಪಗಳು ಕೇಳಿಬಂದಿವೆ. ಅವರ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಚಳವಳಿಗಾರರು ಕರೆ ನೀಡಿದ್ದಾರೆ ಎಂದರು. ಜಿಲ್ಲಾ ಪಂಚಾಯತ್ ಆವರಣದಲ್ಲಿದ್ದ ಸುಮಾರು 60 ಟನ್ ಕಬ್ಬಿಣವನ್ನು ಇದೇ ಮಾರ್ಚ್ 11ರಂದು ನಿಯಮಬಾಹಿರವಾಗಿ ಸಾಗಾಣಿಕೆ ಮಾಡಲಾಗಿದೆ. ಈ ಕೃತ್ಯದಲ್ಲಿ KRIDL ಅಧಿಕಾರಿ ಸೋಮಶೇಖರ್ ಹಾಗೂ ಉಪಕಾರ್ಯದರ್ಶಿ ಶಿವಲಿಂಗಯ್ಯ ಅವರು ನೇರವಾಗಿ ಭಾಗಿಯಾಗಿದ್ದಾರೆಂದು ಆರೋಪಿಸಿದರು. ಮೈಸೂರು ಮೂಲದ ಗ್ಯಾರೇಜ್ ಮಾಲೀಕರಿಗೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿದ್ದ 60 ಟನ್ ಕಬ್ಬಿಣವನ್ನು ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಸದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಲಾಗಿದೆ. ಈ ಸಂಬಂಧ ನೀಡಿದ ದೂರುಗಳ ಬಗ್ಗೆ ಯಾವುದೇ ಶಿಸ್ತು ಕ್ರಮ ಕೈಗೊಂಡಿಲ್ಲ. ಮಾಹಿತಿ ಹಕ್ಕು ಕಾಯ್ದೆಯಡಿ ಕೋರಿದ ಅರ್ಜಿಗಳಿಗೆ ಮಾರ್ಚ್ 31, 2026ರಂದು ತಪ್ಪು ಹಾಗೂ ದಾರಿ ತಪ್ಪಿಸುವ ಉತ್ತರ ನೀಡಲಾಗಿದೆ ಎಂದು ದೂರಿದರು. ರೀತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನು 2024 ಜನವರಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಆಗಮಿಸಿದ್ರು 25ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಾರ್ಯ ಕೆಲಸಗಳನ್ನು ಮಾಡದೇ ಬರೀ ಟೂರು, ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಅಂತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬರೀ ಯಾವಾಗಲೂ ರೈಟಿಂಗಲ್ಲಿ ಕೊಡಿ ನಾವು ಕ್ರಮ ತಗೋತೀವಿ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಇಷ್ಟು ದಿನದಿಂದ ಹೋರಾಟವನ್ನು ಮಾಡ್ಕೊಂಬಂದಿದ್ವಿ. ಈಗ ಅದ್ರ ಬಗ್ಗೆ ನಾವು ಅವ್ರನ್ನ ಮಂಡ್ಯದಿಂದ ನೀವು ಹೊರಗಡೆ ಹೋಗಿ ನಮ್ಮ ಜಿಲ್ಲೆಗೆ ನೀವು ಯೋಗ್ಯವಾಗಿ ನೀವು ಕಾರ್ಯನಿರ್ವಹಿಸಿದ ಕಾರಣದಿಂದ ನೀವು ನಮ್ಮ ಜಿಲ್ಲೆಗೆ ಬೇಡ, ಮುಂದೆ ಯಾರು ಬರ್ತಾರೆ ಒಳ್ಳೆಯವರು ಕೆಲಸ ಮಾಡಿ ನಮ್ಮ ಸಾರ್ವಜನಿಕರ ಕೆಲಸಗಳಿಗೆ ಆಗಬೇಕು ಅನ್ನೋ ವಿಚಾರಕ್ಕೆ ನಾವು ಕರೀತಾ ಇದ್ದೀವಿ. ಮತ್ತು ಇನ್ನೊಂದು ಅಂದರೆ ಏನು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಇರ್ತಕ್ಕಂಥದ್ದು 60 ಟನ್ ಕಬ್ಬಿಣವನ್ನು ಜಿಲ್ಲಾ ಪಂಚಾಯತಿ CEO ಅವರು KRD ಸೋಮಶೇಖರ್ನವ್ರನ್ನ ಮತ್ತು DS ಶಿವಲಿಂಗಯ್ಯನವ್ರನ್ನ ಈ ಯೋಜನೆಗೆ ಬಳಸ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. 60 ಟನ್ ಕಬ್ಬಿಣವನ್ನು ಅಂದರೆ ಯಾವಾಗ ಅಂದರೆ 11/3/2026 ಮಧ್ಯಾಹ್ನ 1 ಗಂಟೆಗೆ ಸಾಗಾಣಿಕೆ ಆಗಿದೆ. ಅದ್ರ ಬಗ್ಗೆ ನಾವು ಹೋಗಿ ಒಳಗಡೆಗೆಲ್ಲ ಟೆಂಡರ್ ಆಗಿದೆಯಾ ಏನು ಎತ್ತ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಚರ್ಚೆ ಮಾಡಿದಾಗ ಅದು ಯಾವುದೂ ಗೊತ್ತಾಗಲಿಲ್ಲ. ಆಮೇಲೆ 17ನೇ ತಾರೀಕು ನಾವು ಅವ್ರು ನೇರವಾಗಿ ಮಾಹಿತಿ ಕೊಡಿ, ಇದನ್ನು ಬಹಿರಂಗಪಡಿಸಿ ಅಂತೇಳಿ ನಾವು ದೂರನ್ನು ಕೊಟ್ವಿ. ದೂರಿನ ಜೊತೆಗೆ RTIನಲ್ಲಿ ಏನು ಟೆಂಡರ್ ಪ್ರಕ್ರಿಯೆಗೆ ಯಾರ್ಯಾರು ಭಾಗವಹಿಸಿದ್ದಾರೆ, ಯಾರಿಗೆ ಟೆಂಡರ್ ಆಗಿದೆ, ಎಷ್ಟು ಟೆಂಡರ್ ಆಗಿದೆ ಅನ್ನೋ ಎಲ್ಲ ಮಾಹಿತಿನೂ ಕೊಡಬೇಕು. ಮತ್ತು ಅಲ್ಲಿದ್ದ CC ಫುಟೇಜು ಕೂಡ ಕೊಡಬೇಕು ಅಂತೇಳಿ ನಾವು ಒತ್ತಡವಾಗಿ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಅವರು ನಮಗೆ CC ಫುಟೇಜನ್ನು ಕೂಡ ಇದುವರೆಗೆ ಕೊಡ್ದೇ ನಿರಾಕರಿಸಿದ್ದಾರೆ. ಎರಡನೇದು ಅವ್ರು ಹೇಳ್ತಾರೆ ಕೃಷಿ ಆಗ್ರೋ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ಒಂದು ಮಾಹಿತಿ ಒದಗಿಸಿದ್ದಾರೆ ನಮಗೆ. ಅದು ನಮಗೆ ಸಂಬಂಧಪಟ್ಟದ್ದಿಲ್ಲ, ನಮ್ಮ ಇಲಾಖೆಗೆ ಅದು ಯಾವುದೇ ಸ್ವಾಧೀನದಲ್ಲಿಲ್ಲ ಆ ಕಬ್ಬಣ. ಅದು ಆಗ್ರೋ ಕೇಂದ್ರಕ್ಕೆ ಅಂತೇಳಿ ಒಂದು ಮಾಹಿತಿಯನ್ನು ನನ್ನ ಮಿಸ್ರಿಗೆ ಕೊಟ್ಟಿದ್ದಾರೆ. ನಾನು ಕೇಳೋದಿಷ್ಟೇ, ನಿಮ್ಮ ಸುಬರ್ದಿಗೆ ಇಲ್ಲದೆ ಇರ್ತಕ್ಕಂಥದ್ದು, ನಿಮಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದನ್ನು ಕಬ್ಬಣವನ್ನು ನೀವು ಸಾಗಾಣಿಕೆ ಮಾಡೋಕ್ಕೆ ನೀವು ಯಾರು, ನಿಮಗೇನು ರೈಟ್ಸ್ ಇದೆ COಗೆ? CC ಫುಟೇಜೇ ಕೊಡಬೇಕು. ಇವತ್ತುವರೆಗೂ CC ಫುಟೇಜ್ ಕೊಡ್ತಾಯಿಲ್ಲ, ಅದ್ರ ಬಗ್ಗೆ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಹೇಳಿದ್ದೀವಿ, ಸರ್ಕಾರಕ್ಕೆ ಬರೆದಿದ್ದೀವಿ, ಸರ್ಕಾರದವ್ರು ಬರಬೇಕು, ಅದು ಬಂದ ಮೇಲೆ ನಾವು ಉತ್ತರ ಕೊಡ್ತೀವಿ. ಈ ಥರ ಉಡಾಪೆ ಉತ್ತರವನ್ನು ಕೊಡ್ತಕ್ಕಂಥ ನಮಗೆ ಈ ಜಿಲ್ಲೆಗೆ ಇವರು ಯೋಗ್ಯವಲ್ಲ. ಇವರು ಕಬ್ಬಣವನ್ನು ಎಲ್ಲಿದೆ ಅದು ತಂದು ಜಿಲ್ಲಾ ಪಂಚಾಯತಿ ಅವ್ರಿಗೆ ಹಾಕಬೇಕು. ಅಲ್ಲಿವರೆಗೂ ನಾವು ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ನಾವು ಕೂತ್ಕೋತೀವಿ. ಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ M ಚಾಮರಾಜು, ಆನಂದ್, ವೇದಮೂರ್ತಿ, ಶಿವಪ್ರಕಾಶ್ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,